4 ದಿನ ಬರಲೇ ಇಲ್ಲ. ಎಲ್ಲಿಂದ ಬರೋದು? ಅದು ಬಿದ್ದುಬಿಟ್ಟಾಳ. ದವಾಖಾನಿಗೆ ಹೋಗೋದು ಬರೋದು, ಡಾಕ್ಟ್ರ್ ಬರೋದು ಹೋಗೋದು, ಆಮೇಲೆ ಎಲ್ಲಿ ಹೊಂಟ್ರಿ ಈ ಟೈಮ್ನಾಗ ಹೋಗ್ಬೇಕನ ನನ್ನ ಜೊತೆಗೆ ಇರಂಗಿಲ್ಲನ ಅಂತ ಒದ್ದಾಡ್ತಾಳ. ಹಾಗಾಗಿ ನಾನು ಎಲ್ಲಿ ಹೋಗೇ ಇಲ್ಲ, ಆಕೆ ಜೊತೆಗೆ ಇದ್ದೆ. ಹೌದಾ, ಭಾಳ ನೋವಾಗೈತೆ. ನೋವಾಗೈತಿ, ಭಾಳ ಪುರ್ಮಾಶ ಬಿದ್ದಾಳ್ಕಂತತಿ. ಅದೇನೋ ಎಲ್ಲ ಸೀಳೈತಂತೆ. ಹಂಗೊಂದು 3-4 ತಿಂಗಳು ರೆಸ್ಟ್ ತೊಗೊಳಕ ಹೇಳ್ಯಾರ. ಕೂಡ್ಕೋಬೇಕಲ್ಲ, ಅದು ವಯಸ್ಸಲ್ಲ. ಸಣ್ಣ ವಯಸ್ಸಾದ ದೌಡ್ ಕೂಡ್ತಾವ, ಈ ವಯಸ್ಸಾದ್ಮೇಲೆ ಎಲ್ಲ ಕೂಡಲ್ಲ. ಭಾಳ ತ್ರಾಸೇ ಆಕ್ಕತಿ, ರೆಸ್ಟ್ ತಗೋ ಅಂತ ಹೇಳ್ಯಾರ. ಅಯ್ಯೋ ಪಾಪ, ಕುಂತಲೇ ನಾ ಈಗೆಲ್ಲ ಅಲ್ಲ. ಅಷ್ಟಾದ್ರೂ ಏನು ಸೊಕ್ಕು ಕಡಿಮೆ ಆಗಿತ್ತಂತ ಮಾಡಿಯ, ಭಾರಿ ಸೊಕ್ಕು. ಕೇಳ್ಬೇಕು ಅನ್ಕೊಂಡೆ, ಕೇಳಕ್ಕಾಗ್ಲಿಲ್ಲ. ಲಕ್ಷ್ಮಿಗೆ ಫೋನ್ ಹಚ್ಚಿದ್ದೆ, ಯಾಕೆ ಯಾವಿಸ್ಲೇ ಇಲ್ಲಪ್ಪ. ಅಲ್ಲ, ಈಗೂ ಹಂಗ ಮಾಡ್ತಾರ ಗಾಯತ್ರಿ ಅಕ್ಕ ಲಕ್ಷ್ಮಿಗೆ? ಏನು ಚಲೋ ನೋಡ್ಕೊಂತ ಅದಾರ, ಏನಕ್ಕಿ ಜೊತೆ ಜಗಳನೇ ಮಾಡ್ತಾನೆ ಅದಾರ. ಪಾಪ ಆ ಹುಡುಗಿಗೆ ನನ್ನಿಂದ ಒಂದು ಸುಖ ಇಲ್ದಂಗ ಆತಂತ. ನೀ ಯಾಕೆ ಹಂಗೆ ಅನ್ಕೊಂತಿ? ಹಂಗೇನು ಅನ್ಕೊಳಕ್ ಹೋಗ್ಬೇಡ. ಆಕೆ ಸ್ವಲ್ಪ ಯಾಕೆ ಮಾಡೋದು ಮಾಡ್ತಾಳ, ಏನು ಮಾಡಕತ್ತ ಹೇಳ. ಇಷ್ಟು ಕಾಲ್ ಮುರ್ಕೊಂಡು ಒಂದೇ ಸೊಸಿ ಬೇಕಂತ ತವ್ರ ಮನೆಗೆ ಹೋಗಿ ಕುಂತಾಳ ಈಗ. ಇಲ್ಲಿ ಮಾಡೋರು ಯಾರು ಇಲ್ಲ. ಗಂಡನು ಕರ್ಸು ಅಂತಂದ್ರೆ ಅವನು ಫೋನ್ ಹಚ್ಚಿದ 1 ಸಲ 2 ಸಲ ಹೇಳಿದ, ಆಕೇನು ಬರವಳ್ಳು. ಈಕೆ ಸುಮ್ಮನೆ ಆಗ್ಬಿಟ್ಟಾಳ. ಅಷ್ಟಿದ್ರೂ ಮತ್ತು ಈ ಲಕ್ಷ್ಮಿ ಮೇಲೆ ಪ್ರೀತಿ ಅನ್ನೋದಿಲ್ಲ. ಒಂದು ಸ್ವಲ್ಪ ಸಮಾಧಾನಾಗಿ ಮಾತಾಡಲ್ಲ. ಏನು ಮಾಡಕತ್ತೈತಿ ಹೇಳು. ಅದಪ್ಪ ಇದು ಸೈಲೆಂಟ್ ಇಟ್ಟನಿ, ಜುಮ್ ಜುಮ್ ಅನ್ನಕತ್ತೈತಿ, ಫೋನ್ ಬರತ್ತಿ. ಗಾಯತ್ರಿ ಹೆಚ್ಚಳ. ಹಲೋ, ಎಲ್ಲದಿರಿ? ನಾನಾ ಇಲ್ಲೇ ಫ್ಯಾಕ್ಟ್ರಿ ಕಡೆ ಅದೇನೆ. ಫ್ಯಾಕ್ಟ್ರಿ ಕಡೆ ಅದಿರ, ಎಲ್ಲದಿರ? ನಂಗೆಲ್ಲ ಗೊತ್ತಾಗಲ್ಲ ಅಂತ ತಿಳ್ಕೊಬೇಡ್ರಿ. ಹಚ್ಚಿದ್ದೆ ನಾನು, ಅಪ್ಪ ಮನ್ಯಾಗಿಲ್ಲ ಅಂದೆ, ಅಲ್ಲಿ ಫ್ಯಾಕ್ಟ್ರಿ ಕಡೆ ಇಲ್ಲ ಅನ್ನೋದು ಸುದ್ದಿ ಗೊತ್ತಾತು. ಅದು ಹಾಳಾಗಿ ಹೋಗ್ಲಿ ಬಿಡ್ರಿ. ನಿಮ್ಮ ಕೂಟ್ ಮಾತಾಡಾರ ಏನು ಉಪಯೋಗ? ನಿಮಗೆ ಹೆಂಡತಿ ಸತ್ರೇನೋ ಇದ್ರೇನೋ ನೀವು ಹೋಗಿ ಆಕಿನ ಮಕ್ಕ ನೋಡ್ಬೇಕು ಅಷ್ಟು. ಆಕಿ ಕೂಟ್ ಇರ್ಬೇಕು ಅಷ್ಟೇ ನಿಮಗೆ ಬೇಕಾಗಿರೋದು, ಮತ್ತೆ ಯಾವುದು ಇಲ್ಲ. ಇರ್ಲಿ, ದೇವ್ರು ಎಲ್ಲದಕ್ಕೊಂದು ಟೈಮ್ ಅಂತ ಕೊಡ್ತಾನೆ, ಅವಾಗ ನಾನು ಮಾತಾಡ್ತೀನಿ. ಈಗ ಮಾತಾಡಿ ಏನು ಪ್ರಯೋಜನ ಇಲ್ಲ. ಏನ್ರಿ ಇಷ್ಟೊತ್ತಾತು ಟೈಮ್, 3 ಗಂಟೆ ಆದರೂ ಇನ್ನೂ ಊಟನೂ ಇಲ್ಲ ನನಗೆ. ಏನು ಗುಳಿಗಿನೂ ಕೊಟ್ಟಿಲ್ಲ, ಎಂಥದೂ ಇಲ್ಲ. ಏನು ನಾನು ಮನ್ಯಾಗ ಅದಿನಂತ ತಿಳ್ಕೊಂಡಾರ, ಏನು ಸತ್ತಾರಂತ ತಿಳ್ಕೊಂಡಾರ? ವಿಚಾರಿಸ್ರಿ ಒಂಚೂರು. ಏನು 3 ಗಂಟೆ ಆದ್ರೂ ಊಟಿಲ್ಲ? ಯಾಕೆ ಎಲ್ಲೋ ಯಾರ ಲಕ್ಷ್ಮಿ ಮನೆಗಿಲ್ಲ? ಅದಾಳ, ಎಲ್ಲೊಕ್ಕಳ? ಮನ್ಯಾಗೆ ಅದಾಳ. ಮತ್ತೆ ಕರ್ ಕೇಳು, ನಂಗೆ ಹೊಟ್ಟೆ ಇಸ್ತೈತಿ, ಊಟಕ್ಕೆ ಹಚ್ಕೊಂಬಂದು ಕೊಡು ಅಂತೇಳಿ. ಅಯ್ಯೋ, ನನಗೆ ಯಾಕೆ ಫೋನ್ ಮಾಡಿ ನೀನು? ಯಾಕೆ ಕರೆದ್ರೆ ಕೇಳ್ಬಲ್ತಾ? ಅದ್ರ ಕೇಳ್ತತಿ ಬಿಡ್ತತಿ, ಸುಡ್ಗಾಡಕ್ಕೆ ಕೂತ್. ಆದ್ರೆ ನಂಗೆ ಇಷ್ಟೊತ್ತಾದ್ರೂ ಕೂತಂದು ಕೊಟ್ಟಿಲ್ಲ. ಫೋನ್ ಮಾಡಿ ಹೇಳ್ರಿ, ನಿಮ್ಮ ಅತ್ತಿಗೆ ಊಟಕ್ಕೆ ಕೊಟ್ಟಿಯಾ ಇಲ್ಲ, ನಾಷ್ಟ ಮಾಡ್ಯಾಳ ಇಲ್ಲ, ಎಲ್ಲ ಕೇಳಕ್ಕೆ ಹೇಳ್ರಿ. ಗಾಯತ್ರಿ, ನೀ ಗೊತ್ತಿದ್ದು ಮಾತಾಡ್ತೀಯೋ ಗೊತ್ತಿಲ್ದ ಮಾತಾಡ್ತೀಯೋ? ಅಲ್ಲ, ನಾನು ಹೊರಗಿರವ ಫೋನ್ ಹಚ್ಚಿ ನಿಮ್ಮ ಅತ್ತಿ ಊಟಕ್ಕೆ ಕೊಡವ, ಗುಳಿಗೆ ಕೊಡು ಅಂತ ಹೇಳೋ ಬದ್ಲಿ ನೀನೇ ಒಂದು ಮಾತು ಲಕ್ಷ್ಮಿ ಅಂತ ಕರೆದ್ರೆ ಬರ್ತಾಳ ಬರೋದಿಲ್ಲ ಆಕಿ? ಪಾಪ ಅಷ್ಟು ಸಲ ಬಂದು ಏನು ಬೇಕು ಏನು ಬೇಡ ಏನು ಬೇಕು ಏನು ಬೇಡ ಅಂತ ಅಷ್ಟು ಕೇಳ್ತಾಳಕಿ. ನಿನಗೆ ಕರೆದ್ರು ಬಾಯಿ ಬಿಟ್ಟು ನಿನಗೆ ಊಟಕ್ಕೆ ಕೊಡ್ಲಾರ್ದಂಗೆ ಇರ್ತಾಳ ಆಕಿ. ನಾನು ಏನು ಹೇಳ್ತಾ ಇದ್ದೀನಿ, ನನಗೆ ಅಕ್ಕಿನ ಕರೆದು ಕೇಳಿ ಇಸ್ಕೊಂಡು ತಿನ್ನೋಂಥ ಜರತ್ ಏನೂ ಇಲ್ಲ. ನಾನು ಅಕ್ಕಿನ ಏನು ಬಾಯಿ ಬಿಟ್ಟು ಕೇಳಂಗಿಲ್ಲ ಅಷ್ಟೇ. ನಾನೇನು ಭಿಕ್ಷಕ್ಕೆ ಅಲ್ಲ ಏನು. ಅಕ್ಕಿ ಏನು ನನ್ನ ಮುಂದೆ ಯಾವ ಲೆಕ್ಕಕ್ಕದಾಳ ಆಕಿ? ನನಗೆ ಏನೂ ಇಲ್ಲ. ಈಗೇನು ನೀನು ಊಟಕ್ಕೆ ಹೇಳ್ಬೇಕಾ ಫೋನ್ ಹಚ್ಚಿ ನಾ ಲಕ್ಷ್ಮಿಗೆ ಹೋಗಿ ರೂಮ್ನಾಗ ಕೇಳವ ಅಂತೇಳಿ? ಅಲ್ಲ, ಇಷ್ಟೊತ್ತಿನ ಬಿಡ ಹುಡುಗಿ ಅಲ್ಲಲ್ಲಕ್ಕಿ. ಇಷ್ಟೊತ್ತಿಗಾಗಲೇ ಒಂದು 10 ಸಲನಾರ ಕೇಳ್ಬೇಕಿತ್ತು ನಿನಗಕ್ಕಿ. ಅದು ಹೆಂಗೆ ನಿನಗೆ ಇಷ್ಟೊತ್ತಾದ್ರೂ ಊಟಕ್ಕೆ ಏನು ಬಂದಿದ್ಲ ಮತ್ತೆ ಏನಾರ? ಎಲ್ಲ ನಾಟಕ ರೀ. ನೀವಿದ್ದಾಗ ಬಂದು ಊಟಕ್ಕೆ ಕೇಳೋದೇನು, ಅದು ಮಾಡ್ಲಾ ಇದು ಮಾಡ್ಲಾ ಅನ್ನೋದೇನು ನಿಮಗೆಲ್ಲ ಗೊತ್ತಾಗಬೇಕಲ್ಲ. ಅದಕ್ಕೆ ನೀವಿಲ್ದಾಗ ನಾನು ರೇಕ್ ಮಾಡೋದಿಲ್ಲ ಆಕಿ. ಯಾಕಂತ ಕೇಳೋದಿಲ್ಲ, ಅದೇ ಸತ್ಯ ಅಂತಂದು ತಿರುಗಿ ನೋಡೋದಿಲ್ಲ. ಹಂಗೆ ಗೊತ್ತನ? ನೀವೇನು ತಿಳ್ಕೊಂಬಿಟ್ಟಿರಿ? ಅಯ್ಯೋ, ನಮ್ಮ ಲಕ್ಷ್ಮಿ ಅಂದರೆ ಲಕ್ಷ್ಮಿ, ಮತ್ತಕ್ಕಿನ ಬಿಟ್ರೆ ಯಾರು ಇಲ್ಲ ಅಂತ ನೀವು ತಿಳ್ಕೊಂಡಿರಿ. ಯಾಕೆ ಕಾಣಬಾರ್ದಾ? 3 ಗಂಟೆ ಮೇಲಾಗಕತ್ರು ಇನ್ನೂ ಹೊಟ್ಟಿಗೆ ಕೂಳಿಲ್ಲ, ಆರಾಮಿಲ್ದಕ್ಕಿ. ಗುಳಿಗೆ ಔಷಧ ತೊಗೋಬೇಕು ಅನ್ನೋದು ಏನಾರ ತಲೆಯಾಗೈತೆ ನೋಡ್ರಿ ಆಕಿಗೆ. ಸರಿ ಫೋನ್ ಹಚ್ತೇನೆ ತಡಿ. ಏನಾದ್ರಿ? ಅಲ್ಲ, ಲಕ್ಷ್ಮಿ ಊಟ ಕೊಡಲ್ಲ ಅಂದ್ಲ? ಲಕ್ಷ್ಮಿ ಊಟಕ್ಕೆ ಕೊಡಲ್ಲ ಅಂದಿಲ್ಲ. ಯಾಕೆ ಇಷ್ಟೊತ್ತಿಗೆ ಲಕ್ಷ್ಮಿ ಆಗಲೇ ಕೇಳಬೇಕಿತ್ತಲ್ಲ. ಆಕೆ ಹಂಗೆ ಊಟಕ್ಕೆ ಕೇಳಲಾರ್ದ ಇರೋ ಹೆಣ್ಮಗಳಲ್ಲ. ಇಷ್ಟೊತ್ತಾದರೂ ಊಟಕ್ಕೆ ಹಚ್ಕೊಡ್ಲ ಅಂತ ಕೇಳಿಲ್ಲ ಅಂದರೆ ಈಕೆಯಿಂದಾನೇ ಏನೋ ಬೇಜಾರಾಗಿರ್ಬೇಕು ಆಕಿಗೆ. ಇಲ್ಲ, ಹಂಗೆ ಸುಮ್ಮನೆ ಇರೋಕೆ ಅಲ್ಲ ಆಕೆ. ತಡಿ ಫೋನ್ ಹಚ್ತೇನೆ. ಹಾಂ ಮಾವ, ಬಂದೇನಿ ಇಲ್ಲಿ. ಅಲ್ವಾ, ಇಷ್ಟೊತ್ತಾತು ಊಟಕ್ಕೆ ಏನೋ ಕೊಟ್ಟಿಲ್ಲಂತೆ. ಪಾಪ ಒಂಚೂರು ಕೇಳವ ನಿಮ್ಮ ಅತ್ತಿನ. ಏನು ಊಟಕ್ಕೆ ಅವ್ರಿಗೆ ಕೊಡೋರಿಗೆ. ಊಟ ಮಾಡಿದ್ಲಂದ್ರೆ ಗುಳಿಗೆ ಅದು ಯಾವ್ದ ನೋಡು ತಕ್ಕೊಟ್ಬಿಡು. ಸರಿ ಮಾವ. ಅಲ್ಲ ಮಾವ, ನಂಗೆ ಕಿವಿ ಕೇಳ್ತಿತ್ತಪ್ಪ. ನೀವು ಫೋನ್ ಹಚ್ಚಿದ್ರೆ ಎತ್ತಿ ಮಾತಾಡತ್ತೀನಿ. ನಂಗೆ ಇಲ್ಲೇ ಒಂದು ಮಾತು ಲಕ್ಷ್ಮಿ ಅಂತ ಕರೆದ್ರೆ ಕಿವಿ ಕೇಳಂಗಿಲ್ಲನ? ನಂಗೆ ಯಾರೂ ಕರೆದೇ ಇಲ್ಲ ಮಾವ. ಆ್ಯಕ್ಚುಲಿ ನಾನು ಫೋನು ಸೈಲೆಂಟ್ನಾಗ ಇಟ್ಟಿದ್ದೆ. ನೀವು ಫೋನ್ ಹಚ್ಚಿದ್ರು ನಂಗೆ ಗೊತ್ತಾಕಿದ್ದಿಲ್ಲ. ಏನೋ ನೋಡಿದೆ ಅಂತ ಎಬ್ಸಿದ್ದೀಗ ಅಷ್ಟೇ, ಇಲ್ಲಾಂದ್ರೆ ಗೊತ್ತೇ ಹಾಕಿದ್ದಿಲ್ಲ ನಂಗೆ. ನಾನು ಮೇಲೆ ಬಂದು ಕೇಳಿದ್ದು ಹೆಚ್ಚಾಗಿತ್ತಲ್ಲ ಅವರಿಗೆ. ಇರಿಟೇಟ್ ಮಾಡ್ತಿ, ಬಾಯಿಗೆ ಬಂದಾಗ ಮೇಲೆ ಕೇಳ್ತೀನಿ. ನಂಗೆ ಬೇಕಾದ್ರೆ ನಾ ಕೇಳ್ತೀನಿ, ಏನು ದೊಡ್ಡ ಇದು ನೀನು ಅಂತೇಳಿ. ಪಾಪ ಅವ್ರು ಯಾಕೆ ಭಾಳ ಬೇಜಾರು ಮಾಡ್ಕೊಂಡು ನಂಗೆ ಬೈತಿದ್ರೆ, ಸುಮ್ಮನೆ ಯಾಕೆ ಅವ್ರಿಗೆ ಹೊಳ ತೊಂದರೆ ಕೊಡೋದು? ಅದಕ್ಕೆ ಬೇಡ ಅಂತ ಸುಮ್ಮನೆ ಬಿಟ್ಟಿದ್ದೆ ನಾನು. ಬಾಯಿ ಬಿಟ್ಟು ಕೇಳೋದಾಗ ಬೇಕಾದ್ರೆ ಕೊಟ್ರಾತು, ಇಲ್ಲಾಂದ್ರೆ ಇಲ್ಲ ಅಂತೇಳಿ. ಹೌದವ, ನಂಗೆ ಗೊತ್ತು ಪಾಪ ನೀನು ಕೇಳಕ್ಕಿ ಹಂಗೆಲ್ಲ ಬಿಡಲ್ಲ. ಏನು ಮಾಡೋಕ್ಕಾಗತ್ತೆ ಹೇಳಿ, ಎಲ್ಲ ನನ್ನ ಕರ್ಮ. ಈಗ ಫೋನ್ ಹಚ್ಚಿ ನನಗೆ ಹೇಳಿದ್ದಕ್ಕೆ ನಾನು ಹಿಂಗೆ ಹೇಳೇನಿ. ಹೊತ್ತಾಗೈತಿ, ಹೋಗ್ಲಿ ಊಟ ಕೊಟ್ಬಿಡವ. ಊಟ ಮಾಡಲಿ, ಗುಳಿಗಿನೂ ಕೊಟ್ಬಿಡು. ಸರಿ ಮಾವ. 3 ಗಂಟೆ ಆತು.
ಊಟದ್ದು ಏನಾರ ವಿಚಾರ ಆಯ್ತಾ ನಿನ್ ತಲೆಯಾಗ ಸ್ವಲ್ಪರ ನಿನಗ? ಓಹೋ, ನಿನ್ ಗಂಡ ಇದ್ದಾಗ ಬಂದು 20 ಸಲ ಕೇಳ್ತಿ. ಯಾಕಂದ್ರೆ ಅವ್ರು ಅನ್ಬೇಕಲ್ಲ, ಲಕ್ಷ್ಮಿ ಎಷ್ಟು ಒಳ್ಳೆಕಿ ಪಾಪ, ಊಟಕ್ಕೆಲ್ಲ ಕೇಳ್ತಾಳ, ನಮ್ಮ ಅವ್ವನೇ ಬರಬರಿ ಇಲ್ಲ ಅಂತ ಅವ್ರಿಗೆ ಅನಿಸ್ಬೇಕಲ್ಲ. ಅದಕ್ಕೆ ಬಂದು ಕೇಳ್ತೀಯಲ್ಲ ನೀನು ನಾಟಕ ಮಾಡ್ಕೊಂತ. ಈಗ ನೋಡು 3 ಗಂಟೆ ಆದ್ರೂ ಮನ್ಯಾಗ ಯಾರೂ ಇಲ್ಲ, ನಿಂದೇ ಆಡಿದ್ದೇ ಆಟ ಆಗ್ಬಿಟ್ಟತಿ. ಒಂದು ಮಾತು ಬಂದು ಊಟ ಮಾಡ್ತೀರಾ ಬಿಡ್ತೀರಾ ಅಂತ ಏನಾರ ಕೇಳಿದೆ ನೀನು? ಅಲ್ಲ ಯಾಕೆ ನಿಮಗೆ ಬಾಯಿಲ್ಲ? ನಿಮ್ಮ ಹೊಟ್ಟೆ ಒಳಗೆ ನಾನು ಹೊಕ್ಕೊಂಡು ನೋಡೋಕ್ಕಾಗಲ್ಲಮ್ಮ. ನಿಮಗೆ ಬಾಯಿ ಕೊಟ್ಟಾನಲ್ಲ ದೇವ್ರು. ನಿಮ್ಗೆ ಹಶ್ವಾದ್ರೆ ನೀವೇ ಬಾಯಿ ಬಿಟ್ಟು ಹೇಳಬೇಕು. ನನಗೆ ಹಶ್ವಾದ್ರೆ ನಾನೇ ಬಾಯಿ ಬಿಟ್ಟು ಕೇಳೋದಲ್ಲ, ನಾನೇ ಬೇಕನ್ನು ಹಿಡ್ಕೊತಿರ್ತೀನಿ. ಹಾಗೆ ನಮ್ಮ ಹೊಟ್ಟೆ ಹಶ್ವಾದಾಗ ನಾವೇ ಊಟ ಮಾಡ್ಬೇಕಲ್ಲ. ಯಾರು ಕೊಡ್ಲಿ ಮಾಡಲಿ ಅಂತ ನಾವು ಯಾಕೆ ಕಾಯ್ಬೇಕು? ನಾನು ಇದನ್ನು ಕೇಳೋದು ನಿಮಗೆ. ಅಲ್ಲ, ನೀವು ಒಂದು ಮಾತು ನಂಗೆ ಒದರಿ, ನಂಗೆ ಹೊಟ್ಟೆ ಸ್ಥಿತಿ ಲಕ್ಷ್ಮಿ ಏನಾರ ತೊಗೊಂಬಂದು ಕೊಡು ಅಂತಂದ್ರೆ ನಾನು ಕೊಡಲ್ಲ ಅಂತಿದ್ನೆ. ಅಯ್ಯೋ ದೇವ್ರೆ, ಅದಕ್ಕೋಸ್ಕರ ಮಾವು ಫೋನ್ ಹಚ್ಚಿರೆ ಅಂದ್ರೆ ನಿನ್ನ ಲೆಕ್ಕೇನು? ನಾನು ಬಂದು ನಿನ್ನ ಹತ್ರ ಕೈ ಚಾಚ್ಬೇಕನ? ನನ್ನ ಮನ್ಯಾಗ ನೀ ಇರೋದು, ನಿನ್ನ ಮನ್ಯಾಗ ನಾ ಇಲ್ಲ. ವಿಚಾರ ಇರಲಿ ತಲೆಯಾಗ. ಹೌದಮ್ಮ, ನೀವು ನನ್ನ ಮನ್ಯಾಗಿಲ್ಲ, ನಾನು ನನ್ನ ಮನ್ಯಾಗಿಲ್ಲ, ನಾನೇ ನಿಮ್ಮ ಮನ್ಯಾಗ ಇರೋದಾತ. ನಾನು ಏನು ಓಡ್ ಬಂದು ಹಂಗೆ ಹೊಕ್ಕೊಂಡಿಲ್ಲ. ಹೌದಾ, ನಂಗೆ ನಿಮ್ಮ ಮಗನ ಮದುವೆ ಮಾಡ್ಕೊಂಡೆ ಈ ಮನೆಗೆ ಬಂದಿರೋದು. ಆದರೆ ನಾನು ನಿಮ್ಮ ಚಾಕ್ರಿ ಮಾಡಬೇಕು ಅಂದಮೇಲೆ ನೀವು ನನಗೆ ಸರಿಯಾದ ಮರ್ಯಾದೆ ಕೊಡ್ಬೇಕಲ್ಲ. ಎಷ್ಟು ಸಲ ಬಂದು ನಿಮ್ಮ ಕಾಲಿಗೆ ಜಂಡು ಬಾಂಬ್ ಹಚ್ಚಲ, ಕ್ರೀಮ್ ಹಚ್ಚಲ, ಗುಳಿಗೆ ಕೊಡ್ಲಾ, ಊಟಕ್ಕೆ ತಗೋತೀರಾ, ನಾಷ್ಟ ಮಾಡ್ತೀರಾ, ನೀರು ಬೇಕಾ, ಜ್ಯೂಸ್ ಬೇಕಾ ಅಂತ ಕೇಳಿ, ಎಷ್ಟು ಸಲ ಕೇಳಿದಾಗಾರ ನೀವೇನು ಹ್ಞೂ ಅಂತಿದ್ರ? ಏನಂತಿದ್ರಿ? ಅಯ್ಯ, ನಿನ್ಗೊಂದ್ಸಲ ಹೇಳಿದ್ರೆ ಅರ್ಥ ಆಗತ್ತಿಲ್ಲ, ನಂಗೆ ಬೇಕಂದ್ರೆ ನಾನು ಕೇಳ್ತೇನೆ. ಏನು ಹಂಗೆ ಹಿಂಗೆ 20 ಸಲ ಬಂದು ಕಿರಿಕಿರಿ ಮಾಡಕ್ಕೆ ಹೋಗಬೇಡ, ನನಗೆ ಹೇಳಕತ್ತೇನೆ ಕೇಳಿ ನಿನಗೆ ಅಂತೇಳಿ ಎಷ್ಟೆಲ್ಲ ಒಂಥರ ಮರ್ಯಾದೆ ಒಂದು ನಾಯಿಗೆ ಗದರ್ಸ್ದಂಗೆ ಕಳಿಸ್ತಿದ್ರಿ. ಅದಕ್ಕೆ ನಿಮ್ಗೆ ಬೇಕಾದ್ರೆ ನೀವೇ ಕೇಳ್ತೀರಿ ಅಂತೇಳಿ ನಾನು ಪಾಡಿಗೆ ನಾನು ಊಟ ಮಾಡಿದೆ. ಊಟ ಮಾಡಿ ರೂಮ್ನಾಗಿದ್ದೆ. ಊಟ ಮಾಡಿದೆ? ಹೌದು, ನಾನೇನು ಅಷ್ಟು ತಿಂದು ಖಾಲಿ ಮಾಡಿಲ್ಲ. ನಿಮ್ಮ ಪಾಲಿನ ನಿಮಗೈತಿ. ಹೊಟ್ಟೆ ತುಂಬ ಊಟ ಮಾಡಿದೆ. ಊಟ ಮಾಡಿ ಒಂದು ಸ್ವಲ್ಪ ಫೋನ್ ನೋಡ್ಕೊಂತ ಕುಂತಿದ್ದೆ. ಆಮೇಲೆ ಇನ್ನೊಂದು ವಿಷಯ ಅಮ್ಮ, ನಾಳೆಯಿಂದ ನಾನು ಕಾಲೇಜಿಗೆ ಹೋಗ್ಬೇಕು. ನನಗೆ ಈಗ ಆಲ್ರೆಡಿ ಒಂದು ವಾರದಿಂದನೇ ಬಾ ಅಂತ ಕರೆದಿದ್ರು, ನಾನು ಹೋಗಿಲ್ಲ. ಈಗ ನಾಳೆಯಿಂದ ನಾನು ಕಾಲೇಜಿಗೆ ಹೋಗ್ಬೇಕು. ನೋಡಿರಿ, ನಾನು ಬೆಳಗ್ಗೆ ಹೋಗೋವರೆಗೂ ಎಷ್ಟಕ್ಕೆ ಅಷ್ಟು ಮಾಡೋಕ್ಕಿನಿ. ಆಮೇಲೆ ನಿಮಗೆ ಬಿಟ್ಟಿದ್ದು ಅಂದ್ರೆ ಸೌಪರ್ಣಿ ಕಾಕ ಫೋನ್ ಮಾಡಿ ಬಾ ಅಂತ ಕರೀರಿ. ನಾನು ಕೆಲ್ಸಕ್ಕೆ ಹೋಗೋಳು ಬಿಟ್ಟು ಮನೆಯಾಗಿರೋ ಬದಲಿ ಕೆಲಸ ಬಗ್ಸಿ ಏನಿಲ್ಲದ ಮನ್ಯಾಗ ಇರ್ತಾರ ಅವ್ರ ಕಡೆ ಮಾಡಿಸ್ಕೊರಿ. ಹೆಂಗಿದ್ರು ನಿಮ್ಗೆ ಅವ್ರಂದ್ರೆ ಭಾಳ ಇಷ್ಟ ಅಲ್ಲ. ಊಟ ಎಲ್ಲ ಆದಮೇಲೆ ಸೌಪರ್ಣಿಕಾಗ ಅಕ್ಕಾಗ ಒಂದು ಫೋನ್ ಮಾಡಿಬಿಡ್ರಿ. ಫೋನ್ ಮಾಡಿ ಬರಕ್ಕೆ ಹೇಳ್ರಿ. ಆಯ್ತು, ಹೇಳ್ತೇನೆ. ಏನು ನೀನೇ ಮಾಡಲಿ ಅಂತ ನಾನೇನು ಕಾಯಲ್ಲ. ಬರ್ತಾಳಕ್ಕೆ ಮಾಡ್ತಾಳೆ. ಏನೋ 4 ದಿನ ಹೋಗ್ಬೇಕನ್ಸೈತಿ, ಹೋಗ್ಯಾಳ ಅಷ್ಟೇ. ಆಯ್ತಮ್ಮ, ಒಳ್ಳೇದಾಗಲಿ. ಈಗ ಊಟಕ್ಕೆ ಹಚ್ಕೊಂಡು ಬರಲಾ? ಹಚ್ಕೊಂಬಾ. ಮತ್ತು ಕೇಳ್ತಾಳೆ ಇನ್ನು ಏನು ಮಾಡಿ, ಚಪಾತಿಯ ರೊಟ್ಟೆ? ಅಮ್ಮ, ಅದು ಬಿಸಿ ಅನ್ನ ಮಾಡೀನಿ, ಶೇಂಗಾ ತಂಬುಳಿ, ರಾಗಿ ಮುದ್ದೆ. ಯವ್ವಾ, ನನಗೆ ಗಂಟ್ಲಾಗಿ ಇಳಂಗಿಲ್ಲ ಅದು ರಾಗಿ ಮುದ್ದೆ. ಯಾರನ್ನ ಕೇಳಿ ಮಾಡ್ತೀಯ ನೀನು? ಒಂದು ಮಾತು ನನಗೆ ಕೇಳ್ಬೇಕು ಅನ್ನೋದಿಲ್ಲಲ್ಲ ನಿನಗೆ? ಅಡ್ಗೆ ಮನೆ ನಿಂದೆ ರಾಜ್ಯ ಬಾರಿ ಆಗ್ಬಿಟ್ಟತಿ. ಅಲ್ಲ, ಬೆಳಗ್ಗೆ ಬಂದಿದ್ದೆ ನಾನು. ಏನು ಅಡ್ಗೆ ಮಾಡಲಿ ಅಂದೆ. ನೀವೇನಂದ್ರಿ? ನೆನಪಿಲ್ಲ? ಯಾವಾಗ ಕೇಳಿದೆ? ನಂಗೆ ನೆನಪಿಲ್ಲ. ಅಮ್ಮ, ನಾನು ನಿಮ್ಮನ್ನು ಕೇಳಿದೆ. ಅಮ್ಮ, ನಾನು ರೊಟ್ಟಿ ಮಾಡಲ ಚಪಾತಿ ಮಾಡಲ ಅಂದೆ. ನೀವೇನಂದ್ರಿ? ಏನಾರ ಮಾಡ್ಕೊಂಡು ತಿನ್ನೋಗು, ಯಾವಾಗ ನೋಡಿದ್ರು ತಿನ್ನೋದ್ರಾಗೆ ನಿಂದು ಯೋಚನೆ. ಅದನ್ನ ಮಾಡಲ ಇದನ್ನ ಮಾಡಲ ಅಂತ ತಲೆ ತಿಂತಾಳೆ ಒಂದಳತಿ ಅಂತ ಬೈದ್ರಿ. ಅದಕ್ಕೆ ಮುದ್ದೆ ಮಾಡೀನಿ. ಇನ್ಮ್ಯಾಗ ನಾ ಅದು ಅಡ್ಗೆ ಮಾಡಲ ಈ ಅಡ್ಗೆ ಮಾಡಲ ಅಂತ ಕೇಳಿ ಮಾಡಂಗಿಲ್ಲ. ನಂಗೆ ಯಾಕೆ ಸಲಿಸಕ್ಕೆ ಅದನ್ನು ಮಾಡ್ತೀನಿ. ಈ ಮನ್ಯಾಗ ನನಗೆ ಸರಿಯಾದ ರೆಸ್ಪೆಕ್ಟ್ ಸಿಗೋವರೆಗೂ ನಾನು ಹಿಂಗೆ ಇರೋದು. ನೀವು ಪ್ರೀತಿಯಿಂದ ಮಾತಾಡಿಸ್ರಿ, ಪ್ರೀತಿಯಿಂದ ಹೇಳ್ರಿ, ನಾನು ಏನು ಬೇಕಾದ್ರೂ ಕೇಳ್ತೀನಿ. ನಾನು ಚಂಡ ಕಡೆ ನಿಮ್ಮ ಕಾಲು ಕಡೆ ಬೇಕಾದ್ರೂ ಇಡ್ತೇನೆ. ಆದರೆ ಮರ್ಯಾದೆ ಇಲ್ಲ, ರೆಸ್ಪೆಕ್ಟ್ ಇಲ್ಲ, ಬಾಯಿಗೆ ಬಂದಂಗೆ ಒದರಾಡಕತ್ರ ನಾ ಇನ್ಮೇಲೆ ಕೇಳೋದಿಲ್ಲಮ್ಮ, ಬೇಕಾದಾಗಲಿ. ಓಹೋ ಭಾರಿ ಕಲ್ತು ಬಿಟ್ಟು ಬಿಡ. ಓಹೋ, ಯಾರು ಬಂದಿದ್ಲಲ್ಲ ನಿನ್ನೆ ಗೆಳತಿ? ಅಕ್ಕಿ ಹೇಳ್ಕೊಟ್ಟಿದ್ದ? ಹಂಗೆ ಕಾಣ್ತತಿ ಯಾಕ? ಯಾಕ ನಿನ್ನೆ ಮೊನ್ನೆ ಇಲ್ಲದ ಬದಲಾವಣೆ ಇವತ್ತಿಷ್ಟು ದಿಢೀರ್ ಅಂತ ಅಂದರೆ ಅಕ್ಕಿದೆ ಇದು ಸಾಲಿ. ಓಹೋ, ಒಟ್ಟು ಗೆಳತಿ ಏನು ಹೇಳ್ತಾಳೆ ಅದನ್ನು ಕೇಳಬೇಕು, ತಲೆಯಾಗ ತುಂಬ್ಕೋಬೇಕು ಅಂತ ಡಿಸೈಡ್ ಮಾಡ್ಕೊಂಡಂಗೆ ಕಾಣ್ತತಿ. ಇರಲಿ, ಮಾಡು. ಅದೇನು ಮಾಡ್ತೀಯ ಮಾಡು. ನಿಮ್ಮ ಇಷ್ಟ ಅಮ್ಮ, ನಿಮ್ಮಿಷ್ಟ. ನಿಮ್ಗೆ ಹೆಂಗೆ ಅನಿಸುತ್ತೆ ಹಂಗೆ ಮಾಡ್ರಿ. ಅಮ್ಮ, ಈಗ ಒಂದು ವಸ್ತು ಫಳ ಅಂತ ಮಿಂಚ ಅಂತ ವಸ್ತು, ಆ ವಸ್ತುನ ಒಂದೇ ಬತ್ತಲ್ಲಿ ಇಟ್ಟು ಅದ್ರ ಮೇಲೆ ಧೂಳು ಕುಂತು ಆ ವಸ್ತು ತನ್ನ ಹೊಳಪು ಕಳ್ಕೊಂಡ್ಬಿಟ್ಟಿರ್ತೈತಿ. ಅದು ಮಿಂಚ್ತಾನೆ ಇರಂಗಿಲ್ಲ. ಅದನ್ನ ತೆಗೆದು ಅದ್ರ ಮ್ಯಾಗಿರೋ ಧೂಳ ಜಾಡಿಸಿ ಒರೆಸಿ ಕ್ಲೀನ್ ಮಾಡಿ ಇಟ್ಟರೆ ಮತ್ತೆ ಮಿಂಚಕ್ಕೆ ಶುರುವಾಕತಿ. ಹೌದಾ? ಹಂಗೆ ನಾನು ಫಸ್ಟ್ ಇದ್ದಿದ್ದು ಲಕ್ಷ್ಮಿನೇ ಬೇರೆ. ನಿಮ್ಮ ಮನೆಗೆ ಬಂದಮೇಲೆ ಒಂಥರ ಆಗ್ಬಿಟ್ಟಿದ್ದೆ ನಾನು. ನನಗೆ ಅಶ್ವಿನಿ ನನ್ನ ಮ್ಯಾಗೆ ಹಿಡಿದಿರೋ ಧೂಳೆಲ್ಲ ಜಾಡಿಸಿ ಕ್ಲೀನ್ ಮಾಡಿ ಸ್ವಚ್ಛ ಮಾಡಿ ನೀನೇನು ನಿನ್ನ ಬೆಲೆ ಏನು ಅಂತ ತೋರಿಸಿದ್ಲಲ್ಲ, ನನಗೆ ಇವಾಗ ಗೊತ್ತಾಗೈತಿ. ಅದಕ್ಕೆ ನನಗೆ ನಾಳೆಯಿಂದ 3 ಹೊತ್ತು ನಿಮ್ಮ ಚಾಕ್ರಿ ಮಾಡ್ಕೊತಿರಕ್ಕಾಗಲ್ಲ. ನನ್ನ ಕಾಲೇಜ್ ಐತಿ, ಹೋಗ್ಬೇಕು. ನೀವು ಸೊಪ್ಪಣಿ ಕಾಕ ಫೋನ್ ಮಾಡ್ರಿ. ನಾನು ಈಗ ಊಟಕ್ಕೆ ಹಚ್ಕೊಂಬರ್ತೇನೆ. ಮುದ್ದೆ ತಿನ್ನಲ್ಲ ಅಂತೀರಿ, ಮತ್ತೆ ಏನು ಮಾಡಲಿ? ಅನ್ನ ಸಾಂಬಾರು ಅಷ್ಟು ಹಾಕೊಂಬರ್ತೀನಿ ನೋಡ್ರಿ. ನಾನು ಶೇಂಗಾ ಸಾರು ತಿನ್ನಂಗಿಲ್ಲ, ಇವೆಲ್ಲ ನಂಗೆ ಗೊತ್ತಿಲ್ಲ ತಿನ್ನಾಕ. ಹಂಗಾರ ಮತ್ತೇನು ಮಾಡಲಿ? ಅನ್ನ ಒಗ್ಗರಣೆ ಹಾಕ್ಕೊಡ್ಲಾ? ಇದಕ್ಕಿಂತ ಮ್ಯಾಲೆ ಇನ್ನೇನು ಮಾಡೋಕ್ಕಾಗಲ್ಲಮ್ಮ. ಬೇಕಾಗಿಲ್ಲ, ನೀನು ಊಟ ನೀನೇ ಇಟ್ಕೊ. ನನಗೆ ಗೊತ್ತೈತಿ, ಝೊಮ್ಯಾಟೊ ಆರ್ಡ್ರ್ ಮಾಡ್ಕೊತೀನಿ ನಾನು. ಏನು ನನಗೇನು ಆಗಲ್ಲ, ನನಗೇನಿಲ್ಲ. 3 ಹೊತ್ತು ಹೊರಗೆ ತಿಂದ್ರು ವರ್ಷದ 365 ದಿನನೂ ಕರಗದೆ ಇರೋಷ್ಟು ಆಸ್ತಿ ಐತಿ. ನಾನು ಹೊರಗೆ ತಿಂತೀನಿ, ನೀನು ಮಾಡಿ ತಿನ್ನಲ್ಲ. ಇವತ್ತು ನನಗೆ ಈ ಮಾತಾಡಿದಲ್ಲ ನೀನು, ಆಗಲಿ ನಾನು ಹೊರಗೆ ತಿಂತೀನಿ. ನನ್ನ ಸೊಸಿ ಸೌಪರ್ಣಿಕ ಬರೋ ಮಟನು ನಾನು ಹೊರಗೆ ತಿಂತೀನಿ.
ಓಕೆ ನಡಿಗೆ ನಡಿ, ನನ್ಗೆ ಗೊತ್ತೈತಿ ಎಲ್ಲ. ಹೊರಗಿನ ತಿಂದ್ರೆ ಆರೋಗ್ಯಕ್ಕೆ ಒಳ್ಳೇದಲ್ಲ ನೋಡ್ರಿ, ನಿಮ್ಮ ಇಷ್ಟ. ಏನು ಈಕಿ ಮಾಡಿಕೊಡದೇ ಇದ್ರೆ ನನಗೆ ಕೂಳೇ ಸಿಗಲ್ಲ ಅಂತ ತಿಳ್ಕೊಂಬಿಟ್ಟಾಳ. ಛೇ, ನಾ ಫೋನ್ ಮಾಡಿನೇ ತಪ್ಪು ಮಾಡಿದೆ. ಸುಮ್ಮನೆ ಝೊಮ್ಯಾಟೊ ಆರ್ಡ್ರ್ ಮಾಡ್ಕೊಂಡು ತಿನ್ಬೇಕಿತ್ತು. ನನ್ನ ಮಗ ಬಂದಮೇಲೆ ಹೇಳ್ಬೋದಿತ್ತು. ಛೇ, ನನ್ನ ಗಂಡಗೆ ಫೋನ್ ಮಾಡಿ ದೊಡ್ಡ ತಪ್ಪು ಮಾಡಿದೆ. ಅಯ್ಯೋ, ಇರಲಿ, ನನಗೇನು ಬೇಕೋ ಆರ್ಡ್ರ್ ಮಾಡ್ಕೊಂಡು ತಿಂತೀನಿ. ಶಾಂತಕ್ಕ, ಬುಬ್ಬುಡಿ ಕಲ್ಲ ಕುಂತಂಗೆ ಇಲ್ಲೇ ಕುಂತಾನಿ, ಕಲ್ಲ ಕಡೆ ಕುಂತಂಗೆ. ಓ ಅಲ್ಲ ಶಾಂತಕ್ಕ ಅಂತ, ಅಲ್ಲ ನಾ ಅಲ್ಲನೇ ಇಲ್ಲೇ ಮಲ್ಲಮ್ಮ ಅಂತ ಅನ್ನಕ್ಕೆ ಬರೋದಿಲ್ಲ ಬಾಯಿ ಸೇದ್ಲಿ. ಯಾ ಅಲ್ವೇ, ಆಕಿನ ಕರೆದು ನೀನು ಮಾತಾಡಿಸ್ತಿದ್ದೆ, ಅಷ್ಟರೊಳಗೆ ಚಾಲು ಮಾಡಿದೆ ನೋಡಿ, ಕೊಟ್ಟು 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 ಕೊಟ್ಟು. ಹಂಗಂದ್ರೆ ಹಿಂಗೆ ಅನ್ನತ್ಲೆ ಹಂಗೆ. ಏನು ಶಾಂತಕ್ಕ ಅಂತ ರಾಗೋಗಿ ಹೇಳ್ಕೊಂಬಂದಿ? ಅದು ನಾವು ಕಾರ್ ತಗೊಂಡೇವಿ ಹೊಸಾದ. ಅದಕ್ಕೆ ಶಾಂತಕ್ಕನ ಕರೆಯೋಣ ಅಂತ ಬಂದೆ. ನೀವು ಹೊಸ ಕಾರ್ ತಗೊಂಡ್ರೆ ನಮ್ಮಕ್ಕೆ ಏನು ಮಾಡ್ಬೇಕು? ನಿನ್ನ ಕಾರ್ ಏನು ಅಲ್ಲ, ನಿನ್ನ ಕಾರ್ ಏನು ನಮ್ಗೆ ಹೇಳಿ ತಗೊಂಡಿಯಾ? ನಿನ್ನಿಷ್ಟಕ್ಕೆ ನೀ ತಗೊಂಡ್ರೆ ನಾವೇನು ಮಾಡ್ಬೇಕು? ಏ ತಡಿವೆ, ಹಿಂಗಾಗೇನ ಮಾತಾಡೋದಿಲ್ಲ ನೋಡತ್ತಾಗ. ಅಲ್ಲ, ನನ್ನ ಮಾತರ ಪೂರ ಕೇಳಿಲ್ಲೇ ತಗ. ನಾನು ಹೊಸ ಕಾರ್ ತಂದೇನಿ, ಅದನ್ನ ಪೂಜೆ ಮಾಡ್ಸೋರದೇವಿ. ಆ ಪೂಜೆಗೆ ಬಾ ಅಂತ ಕರಿಯಾಕ್ ಬಂದೆ. ಸುಮ್ಮನೆ ಒದರಾಡ್ತಿ. ಹೌದಾ, ನಾನಂಗಾರೆ ಎದಕ್ಕಪ್ಪ ಈ ಕೇಳಕತ್ಲ ಅನ್ಕೊಂಡ. ಅಲ್ಲ ತಡಿ, ಹಂಗಾರ ಆಕಿನಷ್ಟ ಕರಿದ್ದೇನು ಪೂಜೆಕ್ಕೆ? ನಾನು ಕರೆಯಂಗಿಲ್ಲ ಪೂಜೆಗೆ ನೀನು? ನಾ ಬರ್ಬಾರ್ದನ? ಯೋ ಏನಾತಜಿ? ಶಾಂತಕ್ಕ, ಅದು ಹೊಸ ಕಾರ್ ತಗೊಂಡೇವಿ, ಪೂಜೆಗೆ ಬಾ ಅಂತ. ಯಮ್ಮ ನೀನು ಬಾ ಪೂಜೆಗೆ. ಅಲ್ಲಲ್ಲೇ ನನ್ನ ಮುಂದೆ ಆಕಿ ಬಂದಾಳ, ಆಕಿ ಮುಂದೆ ನಾ ಬಂದನೆ. ನಾನು ಸೊಸಿ ಆಕಿ. ನೀನು ಅಕ್ಕಿಗೆಲ್ಲ ಹೇಳಿ ಆದ್ಮೇಲೆ ನನ್ನ ಬೇಕಾ ಬಿಟ್ಟು ಕರೆದ್ರೆ ನಾ ಬಂದ್ಬಿಡ್ತೇನೆ. ನಾನು ಈ ಮನೆ ಹಿರೇ ಮನುಷ್ಯಳ, ಫಸ್ಟ್ ನನ್ನ ಕರಿಬೇಕಿತ್ತು ನೀನು. ಆಕಿಗೆ ಹೇಳಾದ್ಮೇಲೆ ನಾನು ಹೆಂಗೆ ಕರಿಯಾಕತ್ತಿ ನೀನು? ಫಸ್ಟ್ ನನಗೆ ಹೇಳ್ಬೇಕಿತ್ತು. ಯೋ ಯಮ್ಮ, ಹಂಗ್ಯಾಕೆ ಮಾಡ್ತೀವಿ? ಕತಿ ನಿಂದೊಂದತ್ತಾಗ ಅದು ಅವ್ರಿಗೆ ಹೇಳಿ ನಿಂಗೆ ಹೇಳ್ಬೇಕು, ನಿಂಗೆ ಹೇಳಿ ಅವ್ರಿಗೆ ಹೇಳ್ಬೇಕಂತಲ್ಲ ಶಾಂತಕ್ಕ. ಹೇಳೋ ಒಟ್ಟು ನಿಮ್ಮ ಅತ್ತಿಗೆ ಹೆಂಗೆ ಒದರಾಡತ್ತಾವ ನೋಡು. ತಗ ಅತ್ತಿಯರ ಬಿಡ್ರಿ ಹೋಲಿ ಪಾಪ, ಏನ ಏಕಬಾಯಿಲೆ ಹೇಳಂಗೆ ಹೇಳಾಳತ್ತಾಗ. ನೀ ಒಂದು ದೊಡ್ಡ ವಿಚಾರ ಮಾಡ್ಕೊಂಡು ನಿಂತ್ಬಿಡೋದನ್ನ. ಫಸ್ಟ್ ನಿನ್ನ ಕರೆದು ಬಿಟ್ಲಲ್ಲ, ಹಿರಿ 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 ಹಿಗ್ಗಿ ಬಿಟ್ಟೆನ. ಅದೇ ಏನಾರು ನನ್ನ ಕರೆದು ನೀನು ಕರೆದಿದ್ರಿ ನೀನು ಏನಾರು ಒಂದು ಹೇಳಕ್ಕೆ. ಈಗ ನೀನು ಕರೆದು ನಾನು ಕರೆದಾಳಲ್ಲ, ಭಾರಿ ಖುಷಿಯಾಗಿರ್ಬೇಕಲ್ಲ. ಹಂಗೇನಿಲ್ಲಪ್ಪ. ಯೋ ಗಿರ್ಜಿ, ನೀನು ಬಂದೇನೆ ನಿನ್ನ ಮನೆ ಕಡೆನೇ ಬರ್ಬೇಕು ಅನ್ಕೊಂಡಿದ್ದೆ. ನೀನು ಬಂದಿದ್ದೊಂದು ಒಳ್ಳೇದಾತ. ಅದು ಮತ್ತೆ ಇಲ್ಲೇ ಹೇಳತ್ತೀನಿ ಅಂತ ತಪ್ಪಿಕೋಬೇಡ, ಅಲ್ಲೇ ಬಂದು ಹೇಳ್ಬೇಕು ಅಂದೆ, ಆಗ್ಲಿಲ್ಲ. ಇಲ್ಲಡ, ಅದು ನಾವು ಕಾರ್ ತಗೊಂಡೇವಿ ಹೊಸದ. ಅದನ್ನ ಪೂಜೆ ಮಾಡ್ಸಕತ್ತೆ ಸಂಜಿಕ. ಇಲ್ಲೇ ಮನೆ ಕಡೆ ಪೂಜೆ ಇಟ್ಕೊಂಡೇವಿ. ಬರ್ಬೇಕಪ್ಪ, ತಪ್ಪಿಸ್ತಂಗ ಮತ್ತೆ ಬರ್ದಂಗೆ ಇದ್ದಿದ್ದೀರಿ. ಹೂನವ, ಬರನ್ ಕಾರ್ ತಗೊಂಡೆ ಅಂತ ಇಂತು. ಅಲ್ಲೇ ಅಲ್ಲೇ ಕಲ್ಲವನ್ ಕಡೆ ಹೊಲ ಕೊಟ್ಟಿದ್ದು ಜಂಪರ್ ತಗೋವಲ್ಲ ಅಂತ ಇನ್ನೂ ಕಾರ್ ತಗೊಂಡೆ. ಬಿಡಾಡೆ ಬಿಬಿಕೆ. ಇದು ಇವತ್ತು ಇಸ್ಕೊಂತೇನೆ. ಇವತ್ತು ಅದೇ ಸೀರೆ ಉಡ್ಬೇಕಂತ ಮಾಡೇನು ಸಂಜಿಕ. ಆ ಜಂಪರ್ ಇಸ್ಕೊಂಡು ಅದನ್ನ ಉಟ್ಕೊಂತೇನೆ ತಗ. ಮತ್ತೇನು ಮಾಡೋದು? ಇನ್ನೂ ಬಿಟ್ರೆ ಯಾರ್ಯಾರ ಮುಂದೆ ಹೇಳ್ತಾಳೋ ಏನೋ ಗೊತ್ತಿಲ್ಲ ತಗ. ಅದು ಏನು ಮಾಡ್ತಿ ಹೇಳಬೇ, ಜಂಪರ್ ಮನ್ಸಿಗೆ ಇದ್ದಿದ್ದಿಲ್ಲಲ್ಲ, ಹಂಗಾಗಿ ತೊಗೊಂಡಿದ್ದಿಲ್ಲ. ರೊಕ್ಕದ ಪ್ರಶ್ನೆ ಅಲ್ಲಪ್ಪ, ನನಗೇನು ರೊಕ್ಕ ಏನು ಕಮ್ಮಿ ಇಲ್ಲ. ದೇವರೆಲ್ಲ ಕೊಟ್ಟು ಮರ್ತಾನ. ಇರಲಿ. ಕಾರಿಗೆ ಎಷ್ಟು ಮುಟ್ಟ? ಕಾರಿಗೆ ಶಾಂತಕ 15 ಲಕ್ಷ ರೂಪಾಯಿ. ಹಂಗಾರ ಒಂದು 12 ಲಕ್ಷ ರೂಪಾಯಿ ಇರ್ಬೇಕು. ಇಲ್ವೇ 15 ಲಕ್ಷ? ಬೊಬ್ಬಣಿ, ನಂಗೆ ಗೊತ್ತಿಲ್ಲನ. ನೀನು ಅಲ್ಲ 10 ಅಂದ್ರೆ 12 ಅಂತಿ, 12 ಅಂದ್ರೆ 15 ಅಂತಿ. ನಂಗೆ ಗೊತ್ತಿಲ್ಲನ. ಸೇರ್ಸೆ ಹೇಳಿರ್ತೀವಿ ಒಟ್ಟು. ಅಯ್ಯ ನಿನ್ನ ಅವನ ಕಾರ್ ಎಷ್ಟು ತುಟ್ಟೈತೆ ಅಂತ ಗೊತ್ತಾ? ಕಂಡಬಟ್ಟಿ ತುಟ್ಟೈತಿ. 15 ಲಕ್ಷ ರೂಪಾಯಿ. ಅರ್ಧ ಲೋನ್ ಮಾಡ್ಸ್ಯಾನ ನನ್ನ ಗಂಡ, ಅರ್ಧ ರೊಕ್ಕ ಕೊಟ್ಟು ತಗೊಂಡಿದ್ದು. ಅಲ್ಲ ಜಿ, ನಿಮ್ಮ ಕಟ್ಟಿಡಕ ಇಲ್ಲ, ಬಾಡಿಗೆ ಹೊಡ್ಯಾಕ. ಕಾರು ಅದೇನೋ ಟ್ರಿಪ್ ಟೂರಿನ ಮೇಲೆ ಹೋಗತ್ತಲ್ಲ, ಅದಕ್ಕೆ ಬಿಡಾಕಂತೆ ನನ್ನ ಗಂಡ ಹೊಸ ಟೆಕ್ನಿಕ್ ಹಿಡ್ದಾನ. ದುಡ್ಮಿಗೆ ಒಂದು ದಾರಿ. ಇದು ಒಂಥರ ಬಾರಿ ಅಲ್ಲ, ಕಾರ್ ಬಾಡಿಗೆ ಬಿಡೋದು, ಟ್ರಿಪ್ಪಿನ ರೊಕ್ಕ ತಗೊಳ್ಳೋದು, ಒಬ್ಬ ಡ್ರೈವರ್ ನೀಡೋದು, ಡ್ರೈವರ್ ಗಿಟ್ಟ ಅಂತ ಪಗಾರ ಕೊಟ್ಟು. ಅದಂತೆ ನಾನು. ನಿಮ್ಮ ಗಂಡ ಕಾರ್ ಹೊಡಕ್ ಬರ್ತತೆ? ಇಲ್ಲ, ಕಾರಲ್ಲಿ ಓಡ್ಸಕ್ ಬರ್ತೈತೆ ಅವ್ರಿಗೆ. ಕಾರ್ ಓಡ್ಸಕ್ ಬರಲ್ಲ. ಅದು ಇದು ಶೋರೂಮ್ನಾಗಿಂದನೂ ಕಾರ್ ತಗೊಳ್ಳೋ ಹೊತ್ತಿಗೆ ಇದು ಯಾರು ನಮ್ಮ ಅಣ್ಣನ ಮಗ ಬಂದಿದ್ದ, ಅವ್ನು ತೊಗೊಂಡು ಬಂದಿಟ್ಟಿದ್ದು ಬಗಲಕ್ಕೆ. ಈಗ ಸಂಜಿಕ ಅವನೇ ಬರ್ತಾನೆ ನಿಂಬೆಣ್ಣು ತುಳ್ಸಕ ಪೂಜೆ ಮಾಡಿಂದ. ಅದು ಕಾರು ನನ್ನ ಗಂಡಗಲ್ಲ, ಬಾಡಿಗೆ ಬಿಡ್ತಾನಲ್ಲ, ಅಲ್ಲಿ ಯಾವ್ದು ಡ್ರೈವರ್ ಬೇರೆ ಹೊಡಿತಾರ. ಇದು ಟ್ರಿಪ್ಪಿನ ರೊಕ್ಕ ನನ್ನ ಗಂಡಗೆ ನನಗೆ ಬರ್ತತೆ ಅಷ್ಟೇ. ಅದು ಮತ್ತೇನಿಲ್ಲ. ಅದೆಲ್ಲ ದೊಡ್ಡ ಕತ್ತಿ ಬಿಡ್ವೆ ಈಗೆಲ್ಲ. ಯಾಕೆ ಅದು ಮಾತು ನಾನು ಹಿಂಗೆ ಹೇಳ್ತೇನೆ ಅಂತ. ಇನ್ನೊಮ್ಮೆ ಸಂಜಿಗೆ ಮಾತ್ರ ತಪ್ಸಕ್ಕೆ ಹೋಗ್ಬೇಡ್ರಿ, ಪೂಜೆಗೆ ಬರ್ರಿ. ಆಗ್ಲಿ ದೇವ್ರು ಒಳ್ಳೇದು ಮಾಡಲಿ. ಏನೋ ಒಂದು ಒಟ್ಟು ಮಾಡ್ತಾ ಅದಿರಲ್ಲ, ಅದು ಮುಖ್ಯ. ಆಗ್ಲಿ ಒಳ್ಳೇದಾಗಲಿ. ಸರಿ ಜಾತಕ ಬರ್ತೇನೆ. ಮತ್ತೆ ಗಿರ್ಜಿ ನಿಂದ ಹೆಂಗೆ ನಡೆಯತ್ವಾ? ಇನ್ನೂ ಎಲ್ಲೇ 2 ದಿನ ಆಗೈತಿ. ಇಷ್ಟು ಗಡೆ ಹೆಂಗೆ ಗೊತ್ತಾಕತಿ ನೋಡ್ಬೇಕು. ಇನ್ನು ಕಾಲಕ್ರಮೇಣ ಹೋದಂಗು. ಆಗ್ಲಿ ನಿಂಗೂ ಒಳ್ಳೇದಾಗ್ಲಿ. ಬರ್ತೇನೆ. ಇನ್ನು ನಾನು ಭಾಳ ಮಂದಿ ಕರ್ದಿಲ್ಲ. ಬೇಕಾದ್ರೆ ಅಷ್ಟೇ ಒಂಚೂರು ಕರ್ದಿರೋದೆ. ಸರಿ, ಈಗ ನಂಗೆ ಬೇಕಾದ್ರೆ ಇನ್ನೊಂದು 4 ಮಂದಿ ಕರಿಯೋದೈತಿ. ಮೊದ್ಲು ಆ ಕಲ್ಲವನ್ನ ಕರಿಬೇಕಾಗೈತಿ. ಹೋಗಿ ಬರ್ತೇನೆ. ಕರಿ. ಅಂತೂ ನಮ್ಮ ಜೈ ಕಾರ್ ತಗೊಂಡ್ಲನ್ನ ಅಂದಿದ್ಲು. ಸುಮಾರು ದಿನ ಕಾರ್ ತಗೋಬೇಕು ಅಂತೇಳಿ ಅಂತ ಇಂತ ತಗೊಂಡ್ಲಲ್ಲ. ಒಳ್ಳೇದಾಗಲಿ. ಓನ ಶಾಂತಕ್ಕ, ದುಡಿಮೆ ಮ್ಯಾಗಿದ್ರೆ ಮನುಷ್ಯ ಬಿಡ, ಇಲ್ಲ ಅಂದ್ರೆ ಆಗಲ್ಲ.